ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಏನು ಅಲ್ಲಿನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನು ಧಮಕಿ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಎಫ್ಐಆರ್ ದಾಖಲಾಗಿ 7 ದಿನಗಳು ಕಳೆದ್ರು ಕೂಡ ಇದುವರೆಗೂ ರಾಜೀವ್ ಗೌಡ ಬಂಧನ ಆಗಿಲ್ಲ. ಈ ವಿಚಾರವಾಗಿ ರಾಜ್ಯಾದ್ಯಂತ ರಾಜೀವ್ ಗೌಡ ಬಂಧನಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಆತನ ಬಂಧನಕ್ಕೆ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಏನ್ ಹೇಳ್ತಾ ಕೇಳ್ಕೊಂಬರೋಣ. ಸರ್, ಈಗ ರಾಜೀವ್ ಗೌಡರು ಏನು ಅರೆಸ್ಟ್ ಆಗ್ಬೇಕು, ಬಂಧನ ಆಗ್ಬೇಕು ಅಂತ 7 ದಿನಗಳಿಂದ ಆತ ನಾಪತ್ತೆ ಆಗಿರ್ತಕ್ಕಂಥದ್ದು. ಏನ್ ನಡೀತಾ ಇದೆ ಸರ್ ರಾಜ್ಯದಲ್ಲಿ? ಇವತ್ತು ರಾಜೀವ್ ಗೌಡದು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡಿ. ಪೊಲೀಸ್ ಇಲಾಖೆ 7-8 ದಿವಸ ಆಗ್ತಾ ಇದೆಯಾ, ಯಾರಾದ್ರೂ ಒಂದು ಮೊಬೈಲ್ ಕಳ್ತನ ಮಾಡ್ಕೊಂಡ್ ಬಂದ್ರೆ 24 ಗಂಟೆ ಎತ್ಕೊಂಡ್ ಒಳಗಡೆ ಹಾಕ್ತಾರೆ. ಏನಕ್ಕೆ? ಮೊಬೈಲ್ ಕಳ್ರಿಗೆ. ಇಂಥ ಪ್ರಕರಣ ಎಂತದ್ದು ಇವತ್ತು ಇಡೀ ರಾಜ್ಯ ಇವತ್ತು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಅಲ್ಲಿ ಎಷ್ಟು ಮಟ್ಟಿಗೆ ಪೊಲೀಸ್ ಇಲಾಖೆ ಗುಲಾಮರಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಿದರ್ಶನ ಆಗಿದೆ. ಪೊಲೀಸ್ ಇಲಾಖೆಯವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಇಮಿಡಿಯೇಟ್ ಆಗಿ ಏನು ಕ್ರಮ ತಗೋಬೇಕು ಅವ್ರು ಕೆಲಸ ಮಾಡಬೇಕು. ಮುಖ್ಯಮಂತ್ರಿಗಳು ಅಷ್ಟೇ, ಈಗಾಗಲೇ ಅವ್ರೇನು ಎಲ್ಲಾ ದಾಖಲೆಗಳನ್ನ ಅವರು ಉಡಿಸ್ ಮಾಡಿದ್ದಾರೆ. ಅದು ದೊಡ್ಡ ಮಟ್ಟಕ್ಕೆ ಇವತ್ತು ಕರ್ನಾಟಕದಲ್ಲಿ ದೇವರಾಜ ಅರಸರು ಇರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನ ಮುರಿದಿದೆ ಅಂತಕ್ಕಂಥದ್ದು ಏನು ಹೇಳ್ತಾರಂತ ಅವ್ರಿಗೇನಾದ್ರು ಅಷ್ಟೋ ಇಷ್ಟೋ ಅವ್ರಿಗೇನಾದ್ರು ಗೌರವ ಇದ್ರೆ ಇಮಿಡಿಯೇಟ್ ಆಗಿ, ನಾನು ನೋಡಿದ್ದೀನಿ ಅವ್ರು ಯಾರನ್ನ ಕೇಳಿದ ಈ ವಿಷಯ ಕೇಳಿದಾಗ, ಶಿಡ್ಲಘಟ್ಟದ ಕೇಳಿದಾಗ ಉಡಾಫೆ ಉತ್ತರನ ಕೊಟ್ಟಿದ್ದಾರೆ ಅವರು. ಅವ್ರಿಗೂ ಏನು ಇದು ಇಂಪಾರ್ಟೆಂಟ್ ಎಲ್ಲ ಆಗಿದೆ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ ಏನು ಇವತ್ತು 2 ಬಣ ಇದೆ. ಏನು ಮಂತ್ರಿಗಳು, ಉಪಮಂತ್ರಿಗಳು ಮತ್ತೆ ಏನು ಮುಖ್ಯಮಂತ್ರಿಗಳಿಗೆ ಏನು ಇವತ್ತು ಹುದ್ದೆಗೆ ಏನು ಇವತ್ತು ಸಹ ಹೆಂಗ್ ಓಡ್ತಾ ಇದೆ, ಅದೇ ತರ ಶಿಡ್ಲಘಟ್ಟದಲ್ಲಿ ಕೂಡ ಮತ್ತೆ ಮುಂಬರುವ ಚುನಾವಣೆಗಳಿಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಪ್ಪ ಅಂತಕ್ಕಂಥದ್ದು ಇವತ್ತೇ ಚಾಲನೆ ಆಗಿದೆ. ಅದರ ಮುಂಬರುವ ಭಾಗವಾಗಿನೇ ಇವತ್ತು ಇದು ನಡೀತಾ ಇರ್ತಕ್ಕಂಥದ್ದು. ಪರ ಇರ್ತಕ್ಕಂಥವ್ರು ಇವತ್ತು ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ವಿರೋಧ ಇರ್ತಕ್ಕಂಥವ್ರು ಅವ್ರನ್ನ ಜೈಲ್ಗೆ ಹೋಗೋ ತರ ಮಾಡಿದ್ದಾರೆ. ಸರ್, ಈಗ ಒಬ್ಬ KH ಮುನಿಯಪ್ಪ ರಾಜೀವ್ ಗೌಡ ಸಮರ್ಸ್ಕೊಂತಾ ಇರ್ತಾರೆ, ಅಥವಾ ಒಳ್ಳೆ ವ್ಯಕ್ತಿ ಹಾಗೆ ಹೀಗೆ ಅಂತ ಆಡಿ ಹೋಗ್ತಾ ಇರ್ತಕ್ಕಂಥದ್ದು. ಈ DK ಶಿವಕುಮಾರ್ ಸರ್ಕಾರ ಕೂಡ ಯಾವುದೇ ರೀತಿ ರಿಯಾಕ್ಟ್ ಕೊಡದೇ ಇರ್ತಕ್ಕಂಥದ್ದು. ಏನ್ ಸರ್ ಇದು? ಇದನ್ನ ಹೇಳಿದ್ದು ನನೀಗ. ಪರ ಇರತಕ್ಕಂಥವ್ರು ಅವ್ರನ್ನ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ಅವ್ರನ್ನ ಹಿಡ್ಕೋಬೇಡಿ ಅಂತ ಹೇಳ್ತಾ ಇದಾರೆ, ಅರೆಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದಾರೆ. ಯಾರು ವಿರೋಧ ಇದ್ರೆ ಅವ್ರು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ. ಈ ಪೊಲೀಸ್ ಅವರಿಗೆ ಇವತ್ತು ಸೆಂಟ್ರಲ್ ಪೀಕ್ಲಾಟ್ ಆಗೋಗ್ಬಿಟ್ಟಿದೆ. ಅವರು ಏನಾದ್ರೂ 8 ದಿವಸ ಆಗೋಯ್ತು, ಕಾನೂನು ಹೋರಾಟ ಏನು ಮಾಡಬೇಕು ಹೋಗಿ ಮಾಡಿದ್ರೆ ಕೋರ್ಟಲ್ಲಿ ಅವ್ರಿಗೆ ಬೇಲು ಸಿಗ್ದಂಗಿಲ್ಲ. ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಅವ್ರಿಗೆ ಅಷ್ಟೋ ಇಷ್ಟು ಜನರಿಗೆ ನಂಬಿಕೆ ಬರಬೇಕು, ಪೊಲೀಸ್ ಇಲಾಖೆ ಇದೆ ಅಂತ ಗೊತ್ತಾಗಬೇಕು ಜನರಿಗೆ ಅಂತ ಹೇಳಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಇವತ್ತು ನ್ಯಾಯ ಕೊಡಿಸ್ತಕ್ಕಂತ ಮಾಡಬೇಕು ಹೆಣ್ಮಕ್ಳನ್ನ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳನ್ನ ಈ ಮಟ್ಟಿಗೆ ಮಾತಾಡಿರ್ತಕ್ಕಂಥದ್ದು ಇಡೀ ನಮ್ಮ ದೇಶನೇ ನೋಡ್ತಾ ಇದೆ. ಆದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಎಲ್ರಿಗೂ ನಂಬಿಕೆ ಬರಬೇಕು, ರಾಜಕಾರಣದಲ್ಲಿ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಮಾಡ್ತಾ ಕೆಲಸದಂತೆ ನಂಬಿಕೆ ಬರ್ಬೇಕಂದ್ರೆ ಇಮಿಡಿಯೇಟ್ ಆಗಿ ಅವರು ಆಕ್ಷನ್ ತಗೋಬೇಕು, ಅರೆಸ್ಟ್ ಮಾಡಬೇಕು. ಸರ್, ಈಗ ಪೊಲೀಸ್ ಇಲಾಖೆ ಈತನನ್ನ ಬಂಧಿಸೋದಕ್ಕೆ 50 ಜನರ ತಂಡ ರಚಿಸಿ ಕಳಿಸಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಏನು ಪೊಲೀಸ್ ಇಲಾಖೆ ಕಾರ್ಯವೈಖರಿ ಏನ್ ಸರ್? ಇದೊಂದು ಅವ್ರು ಹೇಳ್ತಾ ಇರ್ತಕ್ಕಂಥ ಹೇಳಿಕೆ ಎಲ್ಲ ಸುಳ್ಳು. ಅಲ್ಲ, ಮೊಬೈಲ್ ಕಳ್ತನ ಮಾಡ್ಕೊಂಡು ಹೋಗಿರೋನ್ಗಿನ್ನ ದೊಡ್ಡ ಕಳ್ಳ ಏನಲ್ಲ ಇದು, ಹೌದಾ ಇಲ್ವಾ? ಆದ್ರೆ ಇದು ಪಾಪ ಕಳ್ಳರಿಗೆ ಗೊತ್ತಿರ್ತದೆ ಹೆಂಗ್ ತಪ್ಪಿಸ್ಕೋಬೇಕು ಅಂತ. ಕಳ್ಳರಿಗೆ ಯಾವ ತರ ಚಳ್ಳನ್ ತಿನ್ಸ್ಬೇಕು ಪೊಲೀಸರ ಇಲಾಖೆಯಲ್ಲಿ ಎಲ್ಲರೂ ತುಂಬಾ ಚಾಣಕ್ಯರಿದ್ದಾರೆ. ಆದ್ರೆ ಇದೆಲ್ಲ ಫಸ್ಟ್ ಟೈಮ್ ಅನ್ಸುತ್ತೆ ಇವರೆಲ್ಲ ಈ ತರ ಓಡೋಗಿರೋದು. ಇಂಥ ಹಿಡ್ಕೊಂಬ ದೊಡ್ಡ ವಿಷಯ ಇಲ್ಲ ಪೊಲೀಸ್ ಇಲಾಖೆಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಎರಡೂ ಒತ್ತಡ ಇದೆ, ಅವರಿಗೆ ಬೇಕು ಬೇಡ ಒತ್ತಡ ಇದೆ, ಹಂಗಾಗಿ ಅವರು ಗೊಂದಲದಲ್ಲಿದ್ದಾರೆ. ಆದ್ರೆ ಇವತ್ತು ಜನರಲ್ಲಿ ನಂಬಿಕೆ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ಇವತ್ತು ಅವ್ರ ಕೆಲಸನ ಅವ್ರ ಕೈಗೆ ಎತ್ಕೋಬೇಕು, ಕೆಲಸ ಮಾಡಬೇಕು. ಸರ್, ಈಗ ರಾಜೀವ್ ಗೌಡ ಕೇವಲ ಒಬ್ಬ ಮಹಿಳೆಗೆ ಧಮಕಿ ಹಾಕಿರೋದಷ್ಟೇ ಅಲ್ಲ, ಸಾಕಷ್ಟು ಜನರಿಗೆ ಆ PDOಗಳಿರ್ಬೋದು, ತಹಸೀಲ್ದಾರ್ಗಿರ್ಬೋದು, ಆಮೇಲೆ ಅವರ ಸ್ವಂತ ಊರು ಮಂಡೂರು ಕಡೆ ಕೂಡ ಸಾಕಷ್ಟು ವಂಚನೆಗಳು ಮಾಡಿರ್ತಕ್ಕಂಥದ್ದು ಇವೆಲ್ಲ ಕೇಳಿ ಬರ್ತಾ ಇದೆ ಸರ್. ಇದು ಅವರ ವ್ಯಕ್ತಿತ್ವ ಏನು ಅಂತ ತೋರಿಸ್ತಕ್ಕಂಥದ್ದು, ಅವ್ರು ಆಡಿರ್ತಕ್ಕಂಥ ಭಾಷೆ. ಈ ಭಾಷೆ ಒಂದ್ ದಿವಸದಲ್ಲಿ ಬರೋದಿಲ್ಲ, ಅದು ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರೆ. ಹಂಗಾಗಿ ಹಿಂದೆ ಇರ್ತಕ್ಕಂಥದ್ದೆಲ್ಲ ಇವತ್ತು ಮಾತಾಡ್ತಾ ಇದಾರೆ. ಬಾಬು ಮಾತಾಡಿಲ್ಲ ಅನ್ಸುತ್ತೆ. ನಾನು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದೀನಿ. ಅವ್ರು ಹುಟ್ಟುಗುಣ ತೋರಿಸಿದಾರೆ. ಹಂಗಾಗಿ ನಾವು ಈ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ, ಆದ್ರೆ ಈ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇಮಿಡಿಯೇಟ್ ಆಗಿ ಈ ಕಾಂಗ್ರೆಸ್, ಯಾಕಂದ್ರೆ ನೆಕ್ಸ್ಟ್ ಬರೋದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ 2 ವರ್ಷ ಅವ್ರಿಗೆ ಮಾನ ಮರ್ಯಾದೆ ಉಳಿಸ್ಕೋಬೇಕಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಈ ತರ ಕೆಲಸಗಳಿಗೆ ಅವ್ರಿಗೆ ಅಧಿಕಾರಿಗಳಿಗೆ ಅಡ್ಡ ಹಾಕಬಾರ್ದು, ಕೆಲಸ ಮಾಡಕ್ ಬಿಡ್ಬೇಕು ಅಂತ ಒತ್ತಾಯ ಮಾಡ್ತೀವಿ. ಸರ್, ಈಗ ರಾಜೀವ್ ಗೌಡ ತನ್ನ FIR ಅನ್ನ ರದ್ದು ಕೂಡ ಹೈಕೋರ್ಟ್ ಹೋಗ್ತಾರೆ.
ಅಂದ್ರೆ ಇವ್ರು ಮಾಡಿರ್ತಕ್ಕಂಥದ್ದು ಅನಾಚಾರಗಳು ಯಾಕೆ ಸರೆಂಡರ್ ಆಗಬಾರ್ದು ಇವರು ಅಂತ? ಇದು ಎಲ್ಲ ಬೇಲೆ ಅಫೆನ್ಸ್ ಇದೆ, ಇವೇನು ಮರ್ಡರ್ ಮಾಡಿಲ್ಲ. ಆದ್ರೆ ಹೆಣ್ಮಕ್ಳಿಗೆ ಗೌರವ ಕೊಟ್ಟಿಲ್ಲ ಅಂತಕ್ಕಂಥದ್ದು ತುಂಬಾ ದುರ್ದೈವ. ಆದ್ರೆ ಬಂದು ಅವತ್ತು ಇಮಿಡಿಯೇಟ್ ಆಗಿ ಮಾತಾಡಿ ಅವತ್ತೇನು ಮೀಡಿಯಾದಲ್ಲಿ ಅವರು ತುಂಬಾ ಕ್ಷಮೆಯನ್ನು ಕೇಳ್ತಾ ಇದ್ರು. ಆದ್ರೆ ಬಂದಿರ್ತಕ್ಕಂಥ ಇವ್ರಿಗೇನಾದ್ರು ಅವ್ರು ಬಂದು ಅವತ್ತೇ ಮಾತಾಡಿದ್ರೆ ಪೊಲೀಸರು ಇಟ್ಕೊಂಡಿದ್ರೆ ಒಂದ್ ದಿವಸ ಕೂರಿಸಿರೋರು, ಮಾರನೇ ದಿವಸ ಬೇಲ್ ಸಿಕ್ಕಿರೋದು. ಇವ್ರು ಆಗಿರ್ತಕ್ಕಂಥ ಇವತ್ತೇನು ಪ್ರಚಾರ ಇದೆಯಲ್ಲ ಒಂದು ವಾರದಿಂದ ನ್ಯಾಷನಲ್ ಚಾನೆಲ್ಸ್ ಅಲ್ಲಿ ಬರ್ತಾ ಇದೆ, ಇಂಗ್ಲಿಷ್ ಚಾನೆಲ್ಸ್ ಅಲ್ಲಿ ಬರ್ತಾ ಇದೆ. ಆ ಮಟ್ಟಕ್ಕೆ ಇವತ್ತು ಶಿಡ್ಲಘಟ್ಟನ ರಾಜ್ಯ ಮಟ್ಟಕ್ಕಲ್ಲ ಒಂದು ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು. ಶಿಡ್ಲಘಟ್ಟ ತುಂಬಾ ಫೇಮಸ್ ಆಗಿತ್ತು ಸಿಲ್ಕ್ಗೆ. ಇವತ್ತು ಈ ತರ ಅನಾಚಾರ ಮಾಡುವಂತವ್ರು ಇದಾರೆ ಅಂತಕ್ಕಂಥದ್ದು ನಾವೊಂದು ರಾಜಕಾರಣ ಬಂದು ಮಾಡಿರ್ತಕ್ಕಂಥ ನಮಗೂ ಕೂಡ ಎಲ್ಲರೂ ಮುಜುಗರ. ಇವತ್ತು ಈ ತರ ಆಗಬಾರ್ದು. ಇಮಿಡಿಯೇಟ್ ಆಗಿ ಇವತ್ತು ಕೋರ್ಟ್ ಆಗ್ಲಿ ಇಲ್ಲ ಪೊಲೀಸರಾಗ್ಲಿ, ಆದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಾಗ್ಲಿ ಇಮಿಡಿಯೇಟ್ ಆಗಿ ನ್ಯಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತೀವಿ. ಸರ್, ಇಂಥವ್ರನ್ನ ಏನ್ ಶಿಕ್ಷೆ ಕೊಡ್ಬೇಕು ಸರ್? ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬಂದಿರತಕ್ಕಂಥವ್ರನ್ನ ಜನ ತೀರ್ಮಾನ ಮಾಡ್ತಾರೆ, ನಾವ್ಯಾರು ಕೂಡ ಅವಶ್ಯಕತೆ ಇಲ್ಲ. ಇವರು 5 ವರ್ಷ ಓಡಾಡಿ ಅವ್ರಿಗೆ ಜನರ ಸೇವೆ ಮಾಡಿ ಕೊನೆಗೆ ಇಂಥವ್ರನ್ನ ಆಯ್ಕೆ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಕೊಡಂಗಿಲ್ಲ, ಪೊಲೀಸ್ ಇಲಾಖೆನ ಕೊಡಂಗಿಲ್ಲ, ಸರ್ಕಾರ ಕೊಡಂಗಿಲ್ಲ. ಜನ ತೀರ್ಮಾನ ಕೊಡ್ತಾರೆ. ಅವ್ರು ಕೊಡ್ತಕ್ಕಂಥ ಏನಿದೆಯಲ್ಲ ಶಿಕ್ಷೆ, ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವ್ದು ಇಲ್ಲ. ಇದಿಷ್ಟು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿಕ್ಕಲ್ ರಾಮಚಂದ್ರೇಗೌಡರ ಮಾತಾಗಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.